ವೆಲ್ಕಮ್ ಟು ಅರುಣೋದಯ ಚಾನೆಲ್. ಸಾಯಿಸುತ್ತೆ ಅವರ ಹೃದಯ ರಾಗ ಭಾಗ 18ಕ್ಕೆ ಸ್ವಾಗತ. ಚಂದ್ರಮೋಹನ್ ಮೆಲುಮಾತು ಪ್ರಬಾಳ ಕಿವಿಗೆ ಬೀಳಲು ತಡವಾಗಲಿಲ್ಲ. ಮನದನಿಯನು ಧ್ವನಿ ಅವಳ ಹೃದಯದಲ್ಲಿ ಆನಂದ ತರಂಗವನ್ನು ಹೆಬ್ಬಿಸಿತು. ಹೃದಯ ಮಧುರವಾಗಿ ಚೇಂಕರಿಸಿತು. ಅದರ ವಿವೇಕ ಎಚ್ಚರಿಸಿತು. ನೇರವಾಗ ಚಪ್ಪಲಿ ಮೆಟ್ಟು ಹೊರಟೇ ಬಿಟ್ಟಳು. ಹತ್ತಿರದಲ್ಲಿ ಆಟೋ ಸಿಕ್ಕಿದ್ದರಿಂದ ಬೇಗ ಮನೆ ಹಾದಿ ಇಳಿದಳು. ಅವಳ ಹೃದಯ ಆವೇಗದಿಂದ ಒಡೆದುಕೊಳ್ಳುತ್ತಿತ್ತು. ತಾನು ಹೇಳಿ ಬರಲಿಲ್ಲ ಅಂತ ಆತಂಕಗೊಂಡಳು. ಆ ಜಗದೀಶ್ ಕೋಣೆಯಿಂದ ಹೊರಗೆ ಬಂದಾಗ ಪ್ರಭಾ ಅಲ್ಲಿರಲಿಲ್ಲ. ಮಂಜು ಪ್ರಭಾ ಹೊರಟು ಹೋಗಿದ್ದಾಳೆ ಎಂದು ಹೇಳಿದವನು, ಅದು ಯಾಕೆ ಇವತ್ತು ಹೀಗೆ ಮಾಡಿದ್ಲು, ಮಾವ ಸುಮ್ಮನಿರ್ತಾರಾ ಎಂದು ಪೇಚಾಡಿಕೊಂಡ. ಚಂದ್ರಮೋಹನ್ ನೊಂದ ಹೃದಯ ಮತ್ತಷ್ಟು ನೊಂದಿತು. ತಾನು ತಂದ ಉಡುಗೊರೆಯನ್ನು ಮಂಜುಳಾ ಕೈಗೆ ಕೊಟ್ಟು ನಡೆದೇ ಬಿಟ್ಟ. ಕಾರು ಹೊರಟಾಗ ಅವನ ಕಣ್ಣುಗಳು ಕಾರಿನ ಆ ಕಡೆ ಈ ಕಡೆ ನೋಡಿತು. ಪ್ರಭಾ ಎಲ್ಲಾದರೂ ಕಣ್ಣಿಗೆ ಬೀಳ್ತಾಳಾ ಅಂತ. ಆದರೆ ಬರೀ ಆಸೆಯಾಗೇ ಉಳಿಯಿತು. ಅವನ ಕಾರ್ ಅರಿವಿಲ್ಲದಂತೆ ಪ್ರಭಾಳ ಮನೆ ದಾರಿ ಹಿಡಿತು. ದೂರದಲ್ಲೇ ಮಂಜುಳಾ ಜಗದೀಶ್ ಆಟೋದಿಂದ ಇಳಿದು ಪ್ರಭಾಳ ಮನೆ ಹೊಕ್ಕಿದ್ದನ್ನು ನೋಡಿ ಕಾರ್ ತಟ್ಟನೆ ಹಿಂದಿರುಗಿತು. ಸುಭದ್ರಮ್ಮನ ಮಗನ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದರು. ಯಾಕೋ ಅದು ಚಂದ್ರಮೋಹನ್ಗೆ ಬೇಕಾಗಿರಲಿಲ್ಲ. ಅವನ ಹೆತ್ತ ತಾಯಿಯನ್ನು ದ್ವೇಷಿಸುವಷ್ಟು ಕಟುಕನಾಗಲಾರ. ಆದರೆ ಅವನ ಮನಸ್ಸು ಹಿಡಿತದಲ್ಲಿರಲಿಲ್ಲ. ಅದು ಸುಭದ್ರಮ್ಮನ ಕಡೆ ಉದಾಸೀನತೆ ದೃಷ್ಟಿ ಬೀರುತ್ತಿತ್ತು. ಮಗ ಬಂದು ಬಟ್ಟೆ ಬದಲಾಯಿಸುವವರೆಗೂ ಸುಮ್ಮನಿದ್ದ ಸುಭದ್ರಮ್ಮ ಬಾಗಿಲು ಬಳಿ ಪ್ರತ್ಯಕ್ಷರಾದರು. ತಟ್ಟೆ ಹಾಕಿದ್ದೀನಿ, ಬರ್ತೀಯಾ ಎಂದರು. ಇಲ್ಲಮ್ಮ, ನನಗೆ ಬೇಡ ಎಂದ. ಎಷ್ಟೇ ಅಸನ್ಮುಖವಾಗಿ ಮಾತನಾಡಬೇಕು ಅಂದರೂ ಅವನಿಂದ ಆಗಲಿಲ್ಲ. ಚಂದ್ರು, ಹೇಳಪ್ಪ, ರಾತ್ರಿ ಊಟ ಮಾಡದೆ ಮಲಗೋದು ತಪ್ಪು ಎಂದು ಸಣ್ಣ ಮಗುವಿಗೆ ಹೇಳಿದಂತೆ ಹೇಳಿದರು. ಹಿಂದೆ ಆಗಿದ್ದರೆ ತಾಯಿಯ ಮೃದಾವಾಕ್ಯಕ್ಕೆ ಕರಗಿ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಬರುತ್ತಿದ್ದ. ಆದರೆ ಇವತ್ತು ಯಾಕೋ ಅವನಿಗೆ ಆಗಲಿಲ್ಲ. ಈಗ ಸಹಜವಾಗಿ ಹೊಟ್ಟೆ ಎಸೆಯುತ್ತಿದ್ದರೂ ತಾಯಿಯ ಕೈಗೆ ಊಟ ಬೇಡವೆನಿಸಿತು. ಇಲ್ಲ, ಖಂಡಿತವಾಗಿ ನನಗೆ ಊಟ ಬೇಡ, ದಯವಿಟ್ಟು ನನ್ನ ಬಲವಂತ ಮಾಡಬೇಡ ಎಂದ ಬೇಸರದಿಂದ ಸುಭದ್ರಮ್ಮನಿಗೆ ಇನ್ನೂ ಅಲ್ಲಿ ನಿಲ್ಲಲು ಮನಸ್ಸಾಗಲಿಲ್ಲ. ಮಗನ ಇತ್ತೀಚಿನ ನಡವಳಿಕೆ ಬೇಸರ ತಂದು ಕೊಟ್ಟಿತ್ತು ಸುಭದ್ರಮ್ಮನಿಗೆ. ಅಣ್ಣನ ಮಾತಿನ ಪುಟಳವು ಅವರಿಗೆ ಸಾಕಾಗಿತ್ತು. ಮುಗ್ಧ ಹುಡುಗಿಯ ಕಣ್ಮಣಿಯ ಮೇಲೆ ಬೇಸರವಾಗದಿದ್ದರೂ ಮಗನ ಮನಸ್ಸನ್ನು ಅರಿತು ಅವನನ್ನು ಸಂತೋಷಪಡಬಲ್ಲ ನಂಬಿಕೆಯೂ ಅವನಿಂದ ದೂರವಾಗಿತ್ತು. ಹೇಗೋ ಏನೋ ಮದುವೆಯಾದರೆ ಹೇಗೋ ಇದ್ದಾರೋ ಅನ್ನೋ ನಿರ್ಧಾರಕ್ಕೆ ಬಂದಿದ್ದರು. ಈ ನಡುವೆ ಅವರಿಗೆ ಪ್ರಬಾಳ ಮೇಲಿದ್ದ ಉದಾಸೀನ ಬೇಸರ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿತ್ತು ಎಂದೇ ಹೇಳಬಹುದು. ಅವಳಾಗಿ ಈಗ ಬಂದು ಇವರ ಕ್ಷಮಾಪಣೆ ಕೇಳಿದರೆ ಅವಳನ್ನು ದೊಡ್ಡ ಮನಸ್ಸಿಂದ ಕ್ಷಮಿಸಿ ಮನೆಯಲ್ಲಿಟ್ಟುಕೊಳ್ಳುತ್ತಿದ್ದರೋ ಏನೋ. ಆದರೆ ಅವಳಾಗಿ ಅಳುತ್ತಾ ಸ್ವಾಭಿಮಾನ ಬಿಟ್ಟು ಮಾಡದ ತಪ್ಪಿಗಾಗಿ ಕ್ಷಮಾಪಣೆ ಕೇಳುವ ದುರ್ಬಲ ಮನಸ್ಸಿನ ಹೆಣ್ಣು ಪ್ರಬಾಳ ಆಗಿರಲಿಲ್ಲ. ಅತ್ತೆ, ಊಟ ಮಾಡೋಲ್ವಾ ಎಂದಳು ಕಣ್ಮಣಿ. ಎದುರಿಗೆ ಬಂದು ನಿಂತು, ಬೇಡ, ಚಂದ್ರುಗೆ ಒಂದು ಲೋಟ ಹಾಲು ತಗೊಂಡು ಹೋಗಿ ಕೊಟ್ಟು ಊಟ ಮಾಡೋಗು ಎಂದು ಬಿಟ್ಟರು. ಕಣ್ಮಣಿ ಹಾಲಿನ ಲೋಟ ಕೊಂಡೊಯ್ದಾಗ ಚಂದ್ರಮೋಹನ್ ಮಲಗಿಬಿಟ್ಟಿದ್ದ. ಮಂಚದ ಬಳಿ ನಿಂತು ಮೆಲ್ಲಗೆ ಹೇಳಿದಳು, ಹಾಲು ಬೇಡ, ತಗೊಂಡು ಹೋಗು ಎಂದವನೇ ಆ ಕಡೆಗೆ ತಿರುಗಿಕೊಂಡು ಮಲಗಿದ. ಕಣ್ಮಣಿ ಹಾಲಿನ ಲೋಟವನ್ನು ಮರಳಿ ಕೊಂಡೊಯ್ದು ಅಡಿಗೆ ಮನೆಯಲ್ಲಿಟ್ಟು ಸಂಕೋಚವಿಲ್ಲದೆ ಊಟಕ್ಕೆ ಕುಳಿತಳು. ತಂದೆ ಮನೆಯಲ್ಲಿದ್ದಾಗ ದಿನ ಬೆಳಗಾದರೆ ಏಕಾದಶಿ ಇದ್ದಿದ್ದೆ. ವೆಂಕಣ್ಣನವರು ಯಾರಿಗಾದರೂ ಟೋಪಿ ಹಾಕಿ ದುಡ್ಡು ತಂದಾಗ ಅಂದು ಹಬ್ಬವೇ. ಮರುದಿನದ ಸಂಗತಿಯನ್ನು ಮರದೇ ಬೇಕಾದದ್ದೆಲ್ಲ ಮಾಡಿಸಿ ತಿಂದು ಬಿಡುತ್ತಿದ್ದರು. ಈ ತರಹದ ಪರಿಸರದಲ್ಲಿದ್ದ ಕಣ್ಮಣಿ ಎಂದಾದರೂ ಅತ್ತೆ ಮನೆಗೆ ಬಂದರೆ, ಅಯ್ಯೋ ದೇವರೇ, ಇಲ್ಲೇ ಇರೋ ಹಾಗೆ ಮಾಡಪ್ಪ ಎಂದು ಕಾಣದ ದೇವರನ್ನು ಪ್ರಾರ್ಥಿಸುತ್ತಿದ್ದರು. ಪ್ರಭಾ ಹೋದ ಮೇಲೆ ಆ ಅವಕಾಶ ಅನಾಯಾಸವಾಗಿ ಕೂಡಿ ಬಂತು. ಅದರ ಪರಿಪೂರ್ಣ ಸುಖವನ್ನು ಅನುಭವಿಸುತ್ತಿದ್ದಳು. ತಾಯಿ ಮಗ ಕೊರಗಿನಲ್ಲಿ ಊಟ ಸರಿಯಾಗಿ ಮಾಡದಿದ್ದರೂ ಕಣ್ಮಣಿ ಅವರ ಪಾಲನನ್ನು ತಾನೇ ತಿಂದು ಅಸ್ಪಷ್ಟಳಾಗಿ ಮೈಕೈ ತುಂಬಿಕೊಂಡಿದ್ದಳು. ದಿನದಿನಕ್ಕೆ ಗುಜ್ಜಾನೆ ಆಗಿದಂತೆ ಆಗುತ್ತಿದ್ದಳು. ತೆಳ್ಳಗೆ ಬೆಳ್ಳಗೆ ಇದ್ದ ಕಣ್ಮಣಿ ಅಸಹ್ಯವಾಗುವಷ್ಟು ವಕ್ರಲಾಗಿದ್ದಳು. ಇದನ್ನು ಗಮನಿಸಿಯೂ ಗಮನಿಸಿದಂತಿದ್ದ ಚಂದ್ರಮೋಹನ್. ಸುಭದ್ರಮ್ಮ ಅಡಿಗೆ ಮನೆಗೆ ಬಂದಾಗ ಕಣ್ಮಣಿ ಸುತ್ತಲೂ ಅನ್ನ ಹುಳಿಯ ಪಾತ್ರೆಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಊಟ ಮಾಡುತ್ತಿದ್ದಳು. ಅನ್ನದ ತಪ್ಪಲೆಯಲ್ಲಿ ಸುಮಾರು 3/4 ಪಾಲು ಅನ್ನ ಖಾಲಿಯಾಗಿ ಹೋಗಿತ್ತು. ಆದರೆ ಅವಳನ್ನು ಮೆಜ್ಜಿಗೆ ಅನ್ನಕ್ಕೆ ಬಂದಿರಲಿಲ್ಲ. ಅವಳು ಊಟದ ವೈಖರಿಯನ್ನು ನೋಡಿ ಅವರಿಗೆ ಕೋಪವೇ ಬಂತು. ಇದೇನೇ ಊಟ ಮಾಡಾಟ, ಅದೇನು ಹೊಟ್ಟೆನೋ ಹಂಡೇನೋ, ಈ ಪಾಟಿ ತಿನ್ನೋದ್ರಿಂದ ಆನೆಯ ಮರಿಯಾಗಿ ಬಿಟ್ಟಿದೆಯಾ ಎಂದು ರೇಗಾಡಿ ಹೊರಗೆ ಬಂದುಬಿಟ್ಟರು. ಮಿಕ್ಕ ಹಣೆ ಉಳಿಯಲೆಲ್ಲ ಕೆಲಸದವಳಿಗೆ ಕೊಡುವುದು ಮೊದಲಿಂದಲೂ ರೂಢಿ. ಅದು ಕಣ್ಮಣಿ ಬಂದ ಮೇಲೆ ಚೇಂಜ್ ಆಗಿತ್ತು. ಏನಾದರೂ ಮಿಕ್ಕರು ಆಯಾಸಪಟ್ಟುಕೊಂಡು ತಾನೇ ತಿಂದು ಮುಗಿಸುತ್ತಿದ್ದಳು. ಆಗಾಗ ಕೆಲಸದವಳು ಗುಣಗಾಟ ಕಿವಿಗೆ ಬಿದ್ದರೂ ಮುದ್ದು ಸೋದರ ಸೊಸೆಯನ್ನು ದಂಡಿಸಲಾರದರು ಸುಭದ್ರಮ್ಮ. ಅವಳ ದೆಸೆಯಿಂದಲೇ ಕೆಲಸಕ್ಕಿದ್ದ ಚೂಟಿ ಸುಬ್ರಹ್ಮಣ್ಯ ಕೆಲಸ ಬಿಟ್ಟು ಹೋಗಿದ್ದ. ಸೊಸೆಯ ನೆನಪು ಬಂದು ಸುಭದ್ರಮ್ಮನಿಗೆ ಅಳು ಬರುವಂತಾಯಿತು. ತಾವೆಂದಾದರೂ ಊಟ ಬೇಡ ಎಂದರೆ ಪ್ರಭಾ ಕಾಡಿ ಬೇಡಿ ಕರೆದೊಯ್ದು ಬಡಿಸುತ್ತಿದ್ದಳು. ಆದರೂ ತಮ್ಮ ಪಾಲಿಗೆ ಬಿದ್ದು ತಾನು ಈ ಮನೆಯಿಂದ ಹೊರಗೆ ಹೋಗಲಾರನೆಂದು ಅಂಗಲಾಚಿ ಜಂಬದ ಹೆಣ್ಣಾಗಿ ಹೋದ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು. ಅದಕ್ಕಾಗಿ ಆದರೂ ಮಗನಿಗೆ ಇನ್ನೊಂದು ಮದುವೆ ಮಾಡಬೇಕೆಂದು ನಿಶ್ಚಯಿಸಿದರು. ಅಂದು ಗುರುವಾರ ನೈಟ್ ಡ್ಯೂಟಿ ಇದ್ದಿದ್ದರಿಂದ ಚಂದ್ರಮೋಹನ್ ಮನೆಯಲ್ಲೇ ಇದ್ದ. ವಾಮನಮೂರ್ತಿ ಬಂದವನೇ ಚಂದ್ರಮೋಹನ್ ಬಳಿ ಬಂದ. ಅವನಿಗೆ ಚಂದ್ರಮೋಹನ್ ಮೇಲೆ ಅಪಾರ ಗೌರವ. ನೋಡಿ, ಇವತ್ತು ರಾಘವೇಂದ್ರ ರಾಯರ ಮಠದಲ್ಲಿ ಅಭಿಷೇಕ ಇಟ್ಟುಕೊಂಡಿದ್ದೇನೆ, ತಾವೆಲ್ಲರೂ ದಯವಿಟ್ಟು ಬರಬೇಕು ಎಂದರು ವಿನಯದಿಂದ. ವಾಮನಮೂರ್ತಿಗಳು ಕಂಡರೆ ಚಂದ್ರಮೋಹನ್ಗೆ ಒಂದು ರೀತಿಯ ವಿಶ್ವಾಸ. ಅದಕ್ಕೆ ಕಾರಣ ಅವನ ಒಳ್ಳೆಯತನ.
ಖಂಡಿತ ಕಾರಣ ಹೇಳಬೇಡಿ, ಬಂದೇ ಬರಬೇಕು ಎಂದು ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದರು. ಕಡೆಗೆ ಚಂದ್ರಮೋಹನ್ ಆಗಲಿ ಎನ್ನಲೇಬೇಕಾಯಿತು. ಮನೆಯಿಂದ ಹೊರಟರು ಅವರು ಮೂವರು ಮಾತ್ರ. ಅಲ್ಲಿ ಮಠದಲ್ಲಿ ನೋಡಿದರೆ ದೊಡ್ಡ ಪರಿವಾರವೇ ಇತ್ತು. ವಾಮನಮೂರ್ತಿಯ ತಾಯಿ, ತಂದೆ, ಜೊತೆಗೆ ಶಾರದಾಳ ತಾಯಿ, ತಂದೆ, ಇನ್ನಿಬ್ಬರು ತಂಗಿಯರು, ಇನ್ನು ಇದ್ದ ಜನರ ಪರಿಚಯ ಇವನಿಗೆ ಇರಲೇ ಇಲ್ಲ. ಆಗಲೇ ಅರ್ಚಕರು ಅಭಿಷೇಕ ಪ್ರಾರಂಭಿಸಿಬಿಟ್ಟಿದ್ದರು. ಇವರುಗಳೆಲ್ಲ ಒಂದು ಕಡೆ ಕುಳಿತರೆ ಚಂದ್ರಮೋಹನ್ ವಾಮನಮೂರ್ತಿ ನಿಂತೇ ಮೆಲುದನೆಯಲ್ಲಿ ಮಾತನಾಡುತ್ತಿದ್ದರು. ಒಳಗಡೆ ಬಂದು ಪ್ರಭಾ ಒಂದು ಗಳಿಗೆ ಅವಕ್ಕಾಗಿ ನಿಂತರು. ಮರುಗಳಿಗೆಯಲ್ಲಿ ಚೇತರಿಸಿಕೊಂಡಳು. ಕಲಿಯುಗದ ಕಲ್ಪತರು ರಾಯರ ಸನ್ನಿಧಿಗೆ ಬಂದು ಇತ್ತಿರಗಲು ಅವಳಿಗೆ ಮನಸ್ಸಾಗಲಿಲ್ಲ. ಅದು ಅಲ್ಲದೆ ಭಯಪಡುವ ಕಾರಣವೂ ಇರಲಿಲ್ಲ. ತಾನಕ್ಕೆ ಮುಖಭಂಗಿತಳಾಗಿರಬೇಕು ಎಂದು ಧೈರ್ಯದಿಂದಲೇ ತಾನು ತಂದ ಬುಟ್ಟಿಯನ್ನು ಜಗುಲಿಯ ಮೇಲಿಟ್ಟು ಹಿಂದಕ್ಕೆ ಬಂದಳು. ಮಂಜುಳೆಗೂ ಅವಳ ಧೈರ್ಯ ಮೆಚ್ಚುಗೆ ಆಯಿತು. ಇಬ್ಬರು ಹೋಗಿ ಒಂದು ಕಡೆ ಕುಳಿತರು. ಬಾಬು ತಾಯಿಯ ಮಡಲಿಂದ ಜಗ್ಗಿ ಹೋಗಲು ಅವನಿಸಿದ. ಅಂಬೆಗಾಲಿನ ಬಾಬುವನ್ನು ಹಿಡಿಯುವುದೇ ಕಷ್ಟವಾಯಿತು. ಅವನ ಜೋಂಪು ಕೂದಲಿಗೆ ಹೇರ್ಪಿನ್ ಹಾಕಿ ಹಿಂದಕ್ಕೆ ಸರಿಸಿದರು. ಅವುಗಳ ಹಿಡಿತಕ್ಕೆ ಸಿಗದೆ ಅವನ ಕೆನ್ನೆಯ ಮೇಲೆಲ್ಲ ಹರಿದಾಡಿ ಕಚುಗುಳಿ ಕೊಟ್ಟಂತಾಯಿತಿತ್ತು. ಜನರು ಬರುವ ಸಂಖ್ಯೆ ಹೆಚ್ಚಾಯಿತು. ಸುಭದ್ರಮ್ಮ ಕಣ್ಣುಗಳು ಮೊಮ್ಮಗನನ್ನು ತಟ್ಟನೆ ಗುರುತಿಸಿದವು. ಇಂದು ಪ್ರಥಮ ಬಾರಿ ಅವರಿಗೆ ಮೊಮ್ಮಗನ ದರ್ಶನ ಆಯಿತು. ಅವರ ನೋಟ ಮಗುವಿನ ಮೇಲೆ ನೆಟ್ಟಿತು. ತಟ್ಟನೆ ತಲೆ ಎತ್ತಿದ್ದ ಪ್ರಬಾಳ ನೋಟಕ್ಕೆ ಚಂದ್ರಮೋಹನ್ ನೋಟ ಎದುರಾಯಿತು. ಅಂದು ಮೊದಲ ಬಾರಿ ಕಂಡು ಅನುರಾಗಭರಿತ ಕಣ್ಣುಗಳನ್ನು. ಅವುಗಳಲ್ಲಿ ಯಾವ ಕಲ್ಮಶ ಉದಾಸೀನವೂ ಇರಲಿಲ್ಲ. ನಿತ್ಯ ನೂತನವಾಗಿದ್ದವು. ಬಾಬು ಯಾರೋ ತೊಡೆಯ ಏರಿಬಿಟ್ಟು ಕುಳಿತು ಬಿಟ್ಟಿದ್ದಾನೆ ಎಂದು ಅವರ ಎತ್ತಿಕೊಂಡು ಮುದ್ದಿನಿಂದ ಮಾತನಾಡಿಸುತ್ತಿದ್ದರು. ಮಂಜುಳ ಹೋಗಿ ಎತ್ತಿಕೊಂಡು ಬಂದಳು. ಅಷ್ಟರಲ್ಲಿ ಜಗದೀಶ್ ಬಂದಿದ್ದರೆಂದ ಬಾಬು ಜಗ್ಗಿ ಅವನ ಬಳಿ ಹೋದ. ಒಳಗಿದ್ದ ದಗೆಯನ್ನು ಅರಿತ ಜಗದೀಶ್ ಬಾಬುವನ್ನು ಎತ್ತಿಕೊಂಡು ಹೊರಗೆ ನಡೆದ. ಕುದಿದ ಸುಭದ್ರಮ್ಮ ಮೆಲ್ಲಗೆ ಎದ್ದು ಹೊರಗೆ ಓಡಿದರು. ಅದನ್ನು ಯಾರೂ ಗಮನಿಸಲಿಲ್ಲ. ದೇವರ ಸನ್ನಿಧಿಯಲ್ಲಿದ್ದರು. ಒಬ್ಬೊಬ್ಬರೂ ಒಂದೊಂದು ಬಗೆ ಯೋಚನೆಗೊಳಗಾದರು. ಜಗದೀಶ್ ಹಿಂದೆ ನಡೆದರು. ಅವರು ಎರಡೂ ಕೈಗಳನ್ನು ಚಾಚಿ ಬಾಪ್ಪ ಮರಿ ಎಂದರು. ಕಂಡವರು ಒಳಗೆಲ್ಲ ಹೋಗುವ ಬಾಬು ಅವನ ಕೈಯೊಳಕ್ಕೆ ನುಸುಳಿಯೇ ಬಿಟ್ಟ. ಎತ್ತಿ ಲೊಚಲೊಚ ಮುತ್ತಿಟ್ಟರು. ಅವನಲ್ಲಿ ತಮ್ಮ ಮಗ ಚಂದ್ರು ಮಗುವಾಗಿದ್ದನ್ನು ಕಂಡರು. ಜಗದೀಶ್ ಏನೋ ಮಗು ಮುದ್ದಾಗಿ ಎತ್ತಿಕೊಂಡಿದ್ದಾರೆ ಎಂದೇ ತಿಳಿದುಕೊಂಡ. ಯಾರೋ ಸ್ನೇಹಿತರು ಸಿಕ್ಕಿದ್ದರಿಂದ ಅವರೊಡನೆ ಮಾತನಾಡುತ್ತಾ ನಿಂತ. ಅಭಿಷೇಕ ಮುಗಿದುದರಿಂದ ಜನ ತರಾತುರಿಯಾಗಿ ಒಳಗೆ ನಡೆದರು. ಜಗದೀಶ್ ಅವರ ಕೈಯಲ್ಲಿದ್ದ ಮಗುವನ್ನು ಎತ್ತಿಕೊಂಡು ಒಳಗೆ ಬಂದ. ಮಂಗಳಾರತಿ ಮುಗಿಯುವವರೆಗೂ ಜಗದೀಶನ ಬಳಿ ಇದ್ದ ಬಾಬು ತಾಯಿಯನ್ನು ನೋಡಿ ಅಳತೊಡಗಿದ. ಪ್ರಭಾ ಮಗನನ್ನು ಮುದ್ದಿನಿಂದ ಗದರುತ್ತಾ ಎತ್ತಿಕೊಂಡಳು. ತೀರ್ಥಪ್ರಸಾದ ಪಡೆದ ಮೇಲೆ ಮಂಜುಳೆ ಹೋಗಿ ಬುಟ್ಟಿ ತಂದಳು. ಪ್ರಭಾ ರಾಯರಿಗೆ ಭಕ್ತಿಯಿಂದ ನಮಸ್ಕರಿಸಿ ಮಗುವನ್ನು ಎತ್ತಿಕೊಂಡು ಹೊರಗೆ ನಡೆದಳು. ಆಟೋ ಸ್ಟ್ಯಾಂಡ್ ಹತ್ತಿರವಾದರೂ ಹೋಗೋಣ ಎಂದ ಜಗದೀಶ್. 3 ಜನ ಆಟೋ ಸ್ಟ್ಯಾಂಡ್ ಕಡೆ ಹೆಜ್ಜೆ ಹಾಕಿದರು. ಬಾಬು ಬೀದಿಯಲ್ಲಿ ಸಹ ತಾಯಿಯಿಂದ ಕೆಳಗಿಳಿಯಲು ಹವಣಿಸುತ್ತಿದ್ದ. ಚಂದ್ರಮೋಹನ್ ಬಂದು ಕಾರಿನಲ್ಲಿ ಕುಳಿತು ಬಿಟ್ಟ. ಅವನ ತಲೆಯಲ್ಲಿ 10 ಸುತ್ತಿಗಳು ಒಳಗೆ ಪ್ರಾರಂಭಿಸಿದ್ದವು. ಇರೋ ಜನಕ್ಕೆ ಕಾರು ಸಾಲುವ ಹಾಗಿರಲಿಲ್ಲ. ಆಗುವಷ್ಟು ಜನ ಕಾರಿನಲ್ಲಿ ಕುಳಿತರು. ಮಿಕ್ಕವರು ಬಸ್ ಸ್ಟಾಪ್ಗಳಿಗೆ ಹೆಜ್ಜೆ ಹಾಕಿದರು. ಚಂದ್ರಮೋಹನ್ ಕಾರು ಬಂದಾಗ ಅವರು 3 ಜನ ಆಟೋದ ಸ್ಟ್ಯಾಂಡಿನಲ್ಲಿ ಇದ್ದರು. ಅಲ್ಲಿ ಆಟೋಗಳು ಸುಳಿವೇ ಇರಲಿಲ್ಲ. ಬಾಬು ಚಪ್ಪಾಳೆ ತಟ್ಟಿ ಕೇಕೆ ಹಾಕುತ್ತಿದ್ದ. ಒಂದು ವೇಳೆ ಚಂದ್ರಮೋಹನ್ಗೆ ಹೃದಯವೇ ಸ್ತಬ್ಧವಾಗಿ ಅನುಭವವಾಯಿತು. ಮರುಕ್ಷಣವೇ ಚೇತರಿಸಿಕೊಂಡು ಕಾರ್ ನಡೆಸಿದ. ಕಾರಿನಲ್ಲಿ ಕಣ್ಮಣಿ ಚಂದ್ರಮೋಹನನ ಪಕ್ಕದಲ್ಲೇ ಕುಳಿತಿದ್ದು ಪ್ರಭಾ ನೋಡಿದಳು. ಕಾರಿನಲ್ಲಿ ಬಂದ ಜನವೆಲ್ಲ ಇವರ ಮನೆಯಲ್ಲೇ ಉಳಿದರು. ಸುಭದ್ರಮ್ಮನೆಯವರಿಗಂತೂ ಅಳುವಷ್ಟು ದುಃಖ ಒತ್ತಿಕೊಂಡು ಬರುತ್ತಿತ್ತು. ಕೋಣೆಗೆ ಹೋದರೆ ಅಳುತ್ತಾ ಕುಳಿತು ಬಿಟ್ಟರು. ಅವರನ್ನು ಸಮಾಧಾನ ಮಾಡೋದಕ್ಕೆ ವೆಂಕಣ್ಣನವರೇ ಹೋದರು. ಇದೇನು ಸುಭದ್ರ, ಮಗು ಹಾಗೆ ಆಡ್ತಿ, ಈಗೇನಾಯಿತು ಅಂತದ್ದು? ಅವರು ಸಹ ಅಸೂಯೆಯ ಕಣ್ಣುಗಳಿಂದ ಪ್ರಭಾಳನ್ನು ಬಾಬುವನ್ನು ನೋಡಿದರು. ಪ್ರಭಾ ಮೊದಲಿಗಿಂತಲೂ ಚೆನ್ನಾಗಿ ಕಂಡಳು. ಅವರ ಕಣ್ಣಿಗೆ ತಾವಾಗಿ ಸುಭದ್ರಮ್ಮ ಚಂದ್ರಮೋಹನ್ ಕಣ್ಣಿಗೆ ಬೀಳುವಂತೆ ಮಾಡಿದವನಲ್ಲ ಎಂದು ಕೈಕೆ ಇಸಿಕೊಂಡರು. ಎಲ್ಲ ತಿಳಿದು ಕೇಳ್ತಾ ಇದೆಯಲ್ಲಣ್ಣ, ಅಂತಹ ಮೊಮ್ಮಗುವನ್ನು ಎತ್ತಿ ಮುದ್ದಾಡ ಭಾಗ್ಯ ಈ ನಿರ್ಭಾಗಕ್ಕೆ ಇಲ್ವಲ್ಲ. ಯಾಕೋ ವೆಂಕಟನ ಚುರುಕು ಬುದ್ಧಿ ಮಂಕಾಯಿತು. ಆದರೆ ಅವರ ಮನೆ ಹಾಳು ಬುದ್ಧಿ ಸಮಯ ನೋಡಿ ಏನೋ ಹೇಳಿಬಿಟ್ಟಿತ್ತು. ಅದು ನಿನ್ನ ಮೊಮ್ಮಗುವೇ ಅಂತ ಏನು ಗ್ಯಾರಂಟಿ? ಅವರ ಮಾತು ಮುಗಿದ ತಕ್ಷಣವೇ ಸಿಡಿಲಂತೆ ಗರ್ಜನೆ ಬಂದು ಅಪ್ಪಳಿಸಿತು. ಮಾವ, ನೀವು ಏನು ಹೇಳ್ತಾ ಇದ್ದೀರಾ? ರೌದ್ರಭಾಕಾರವಾಗಿ ನಿಂತ ಚಂದ್ರಮೋಹನ್ ನೋಡಿ ಒಂದು ಗಳಿಗೆ ವೆಂಕಟನವರು ಎದೆ ನಡುಗಿತು. ಅವನು ಎಂದೂ ಕೋಪಗೊಂಡದ್ದನ್ನು ಅವರು ಕಾಣರು. ಹುಡುಗನಾಗಿದ್ದರಿಂದ ಬಹಳ ಶಾಂತ ಸ್ವಭಾವದವನು. ತಾಯಿ ಮಾತು ಅಂದರೆ ವೇದವಾಕ್ಯ. ಅವರ ಮನಸ್ಸಿನ ಸಂತೋಷಕ್ಕೆ ಅವನು ಏನು ಬೇಕಾದರೂ ಮಾಡುತ್ತಿದ್ದ. ಅದೊಂದು ಪ್ರೀತಿ ಅವನನ್ನು ತಡೆಯದಿದ್ದರೆ ವಿದೇಶದಲ್ಲಿ ವ್ಯಾಸಂಗ ಪಡೆದು ಮೇಲೂ ತರಗತಿ ಡಾಕ್ಟರ್ ಎನಿಸಿಕೊಳ್ಳಬಹುದಾಗಿತ್ತು. ಆ ಅಪೇಕ್ಷೆ ಅವನಿಗೆ ಇತ್ತು. ಅಂತಹ ಆರ್ಥಿಕ ಅನುಕೂಲವೂ ಇತ್ತು. ಅಂಥ ಸ್ಕಾಲರ್ ಸಹ ಅವನು ಆಗಿದ್ದ. ಚಂದ್ರಮೋಹನ್ ತನ್ನ ಕೋಣೆಗೆ ಹೊರಟು ಹೋದ. ಕೋಪದಿಂದ ಅವನ ಮೈ ಇನ್ನೂ ಕಂಪಿಸುತ್ತಿತ್ತು. ಅರಳೆ ಮುಗಿನ ಹೊಳ್ಳೆಗಳು ಇನ್ನೂ ಮೊದಲನೇ ಸ್ಥಿತಿಗೆ ಬಂದಿರಲಿಲ್ಲ. ಹೆಚ್ಚಿದ ಅವನ ಎದೆಯ ಏರಿಳಿತ ತಗ್ಗಲಿಲ್ಲ. ಜಗತ್ತು ಏನೇ ಅಂದರೂ ಅವನು ಸುತ್ತುತ್ತಿರುವ ತಾನು ಮಾತ್ರ ಶಿಲೆಯಂತೆ ನಿಂತಂತೆ ಭಾಸವಾಗಿತ್ತು. ಅಂದಿನಿಂದ ಮನೆಯ ವಾತಾವರಣ ಅಮಿತ ಬದಲಾವಣೆಯಾಯಿತು. ಚಂದ್ರಮೋಹನ್ ಮನೆಯಲ್ಲಿದ್ದಾಗ ವೆಂಕಣ್ಣ ಬರುತ್ತಲೇ ಇರಲಿಲ್ಲ. ಬಂದರೂ ಅವನ ಮುಖ ತಪ್ಪಿಸಿ ಓಡಾಡುತ್ತಿದ್ದರು. ಸುಭದ್ರಮ್ಮನವರು ಮಗನ ಮುಂದೆ ನಿಂತು ಮಾತನಾಡಲು ಅಂಜುತ್ತಿದ್ದರು. ಅವರಿಗೆ ತಾವೇನೋ ತಪ್ಪು ಮಾಡಿದ್ದೀವಿ ಅನ್ನೋ ಭಾವನೆ ಅವರನ್ನು ವಿಚಿತ್ರ ವೇದನೆಗೆ ಗುರಿಪಡಿಸಿತು. ಗಳಿಗೆಗೂ ಅವರಿಗೆ ಸೊಸೆ ಮೊಮ್ಮಗನದೇ ನೆನಪು. ಕಣ್ಮಣಿಯನ್ನ ಮಗ ಮದುವೆಯಾಗಬಹುದೆಂಬ ಆಸೆ ದೂರ ಸರಿದು ಹೋಯಿತು. ವೆಂಕಣ್ಣನವರ ಬಂದು ಹೋದಾಗ
ಹೋದಾಗಲೆಲ್ಲ ತಂಗಿಯ ಬಳಿ ದುಡ್ಡು ಕೇಳುತ್ತಿದ್ದರು. ಅದಲ್ಲದೆ ತಂಗಿಗೆ ಗೊತ್ತಾಗದೆ ಮಗಳ ಸಹಕಾರ ಆಗಾಗ ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿಯಂತಹ ಅಧಿಕ ಬೆಲೆ ಬಾಳುವ ಪದಾರ್ಥಗಳನ್ನು ಕೊಂಡೊಯ್ಯುತ್ತಿದ್ದರು. ವೆಂಗಣ್ಣನವರು ಬಂದು ಹೋದಾಗಲೆಲ್ಲ ಏನಾರೋ ಒಂದು ಸಾಮಾನು ಖಾಲಿಯಾಗುತ್ತಿತ್ತು. ಅಪ್ಪಿತಪ್ಪಿ ಸಹ ಸುಭದ್ರಮ್ಮವರು ಶಾರದೆಯ ಮನೆ ಕಡೆ ಈ ನಡುವೆ ಹೋಗುತ್ತಿರಲಿಲ್ಲ. ಅವರಿಗೆ ಅಲ್ಲರ ಮೇಲೆ ಒಂದು ತರಹ ಜಿಗುಪ್ಸೆ ಬಂದುಬಿಟ್ಟಿತ್ತು. ಕಣ್ಮಣಿಯ ಬಳಿಯೂ ಬಹಳ ಮಾತನಾಡುತ್ತಿರಲಿಲ್ಲ. ದಿನದಿನಕ್ಕೆ ಮಾವ ಸೋರಗಿ ಹೋಗುತ್ತಿದ್ದುದನ್ನು ಕಂಡು ಪ್ರಭಾ ಮನಗಾಣದೆ ಹೋಗಲಿಲ್ಲ. ಅವಳಲ್ಲಿ ಒಂದು ವಿಧವಾದ ಭಯವಾಯಿತು. ಜಗತ್ತಿನಲ್ಲಿ ಅವಳಿಗಾಗಿ ಬಾಳುತ್ತಿರುವ ಏಕೈಕ ವ್ಯಕ್ತಿ ಎಂದರೆ ಲಕ್ಷ್ಮೀಪತಿಗಳು. ಅವರನ್ನು ಅವಳ ಯಾವ ಕಾರಣಕ್ಕೂ ಕಳೆದುಕೊಳ್ಳಲು ಇಷ್ಟಪಡಲಿಲ್ಲ. ಲಕ್ಷ್ಮೀಪತಿಗಳು ಚಿಂತಿತರಾಗಿ ಗೋಡೆಗೊರಗೆ ಕುಳಿತು ಕಣ್ಮುಚ್ಚಿದರು. ಅವರ ಅಂತರಂಗದಲ್ಲಿ ನಡೆಯುತ್ತಿರುವ ತುಮಲವನ್ನು ಹೊರಹಾಕದೆ ಚಳಪಡಿಸುತ್ತಿದ್ದರು. ಪ್ರಭಾ ಹೋಗಿ ಅವರ ಹತ್ತಿರ ಕುಳಿತು ಅವರ ಕೈಯನ್ನು ಹಿಡಿದುಕೊಂಡು, ಮಾವ, ನಿಮಗೆ ಈ ನನ್ನ ಅನಾಥಳಾಗಿ ಬಿಟ್ಟು ಹೋಗೋಕ್ಕೆ ಆಸೆಯೇ ಎಂದು ಕೇಳುತ್ತಿರುವಂತೆಯೇ ಅವಳ ಕಣ್ಣಿಂದ ಮುತ್ತಿನಂತಹ 2 ಹನಿಗಳು ಉದುರಿ ಲಕ್ಷ್ಮೀಪತಿಗಳ ಅಂಗೈ ಮೇಲೆ ಬಿತ್ತು. ಚೀ ಊಚಿ, ಎಂತ ಮಾತಾಡ್ತೀಯಾ ಎಂದು ತಮ್ಮ ಪಂಚೆಯ ಕೊನೆಯಿಂದಲೇ ಅವಳ ಕಣ್ಣೀರನ್ನು ಒರೆಸಿದರು. ಎಳೆಮಗುವಿನಿಂದ ಸಾಕಿದ ಅವರ ಕೈ ಸಾವಿರಾರು ಬಾರಿ ಅವಳ ಕಣ್ಣೀರನ್ನು ನಗಿಸಿತು. ಈಗ ಕಣ್ಣೀರು ತೊಡೆದರೂ ನಗಿಸುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಕಾಣದ ಕೈ ಅವಳ ಬಾಳನ್ನು ದೊಡ್ಡ ಬಂಡೆಯಾಗಿ ಸಿಕ್ಕಿಸಿತ್ತು. ಮಾವ, ನೀವು ಹೇಗಾಗಿದ್ದೀರಾ ನೋಡಿದ್ದೀರಾ? ನಾನೇ ಎಲ್ಲ ಮರೆತು ಜೀವನವನ್ನು ಎದುರಿಸುತ್ತಿದ್ದೇನೆ. ಅಂಥದ್ರಲ್ಲಿ ಹಗಲಿರಳು ನೀವು ಕೊರಗಿ ಸೊರಗಿ ಹೋಗ್ತಾ ಇದ್ದೀರಲ್ಲ, ನಾನು ಹೇಗೆ ಸಹಿಸಲಿ ಎಂದು ಬಿಕ್ಕಿದಳು. ಅಳಬೇಡ ಪ್ರಭಾ, ನಿನ್ನ ಕಣ್ಣಲ್ಲಿ ನಾನು ನೀರು ನೋಡಲಾರೆ. ನೀನು ಅತ್ತರೆ ಎಲ್ಲಿ ನಿನ್ನ ಕಣ್ಣು ಮುತ್ತು ಉದುರುತ್ತೋ ಅಂತ ಮುಚ್ಚಟೆಯಾಗಿ ಸಾಕಿದ್ದೇನೆ. ಆದರೆ ಏನೋ ನಡೆದು ಹೋಯಿತು. ನನ್ನ ದೇಹದಲ್ಲಿರುವ ಕುಟುಕು ಜೀವ ನಿನ್ನ ಅನಾಥಳಾಗಿ ಮಾಡಬಾರದು ಅಂತಲೇ ಇದೆ ಕಣಮ್ಮ. ಇಲ್ಲದಿದ್ದರೂ ಎಂದೋ ಹಾರಿ ಹೋಗುತ್ತಿತ್ತು. ಪ್ರಭಾ ಕಣ್ಣುಗಳನ್ನು ಒರೆಸಿಕೊಂಡು, ಮಾವ, ನಾಳೆ ಶಾಪಿಗೆ ಹೋಗಿ ಟೆಸ್ಟ್ ಮಾಡಿಸಿಕೊಂಡು ಬರೋಣ. ಅವರು ಬರೆದುಕೊಡೋ ಟಾನಿಕ್ ಪಿಲ್ಸನ್ನು ಚಕಾರ ಅಥವಾ ಎತ್ತದೆ ಕುಡಿಯಬೇಕು. ಮತ್ತೆ ಯೋಚನೆ ಮಾಡಲೇ ಕೂಡದು ಎಂದು ಪುಟ್ಟ ಹುಡುಗಿಯಂತೆ ಲಕ್ಷ್ಮೀಪತಿಗಳಿಗೆ ಆದೇಶವಿತ್ತಳು. ಆಯಿತು ಮಗು, ಅದು ಅವಳ ಮನಸ್ಸು ಸಮಾಧಾನಕ್ಕೆ ಹೇಳಿದ ಮಾತೇ ವಿನಃ ಬೇರೆ ಎಲ್ಲ. ಯೋಚನೆಗಳನ್ನು ಮರೆಯುವಂಥ ಔಷಧಿ ಜಗತ್ತಿನಲ್ಲೆಲ್ಲಾದರೂ ಇದೆಯೇ? ಚಿತೆ ಮನುಷ್ಯನ ದೇಹವನ್ನು ಮಾತ್ರ ಒಂದೇ ಸಲ ದಹಿಸಿದರೆ ಚಿಂತೆ ಕ್ಷಣ ಕ್ಷಣವೂ ಪ್ರಾಣಾಂತಿಕವಾಗಿ ಹಿಂಸಿಸುತ್ತಾ ಸುಡುತ್ತಾ ಎನ್ನುವ ಮಾತು ಸುಳ್ಳಲ್ಲವೆಂದು ಅನಿಸಿತು. ಜೀವನ ಪೂರ್ತಿ ಸಂಯಮವನ್ನು ಸಾಧಿಸುವ ವ್ಯಕ್ತಿ ಲಕ್ಷ್ಮೀಪತಿಗಳು. ತಂಗಿ ಸಂಧ್ಯಾಳನ್ನು ಸಾವು ಅವರಿಗೆ ದೊಡ್ಡ ಆಘಾತವನ್ನೇ ಉಂಟು ಮಾಡಿತು. ಪ್ರಬಲ ಪಾಲನೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಡಿಡಲು ಬಯಸಿದರು. ಆದರೆ ಯೌವನಭರಿತ ದೇಹ ಹೆಣ್ಣಿನ ಸಹವಾಸಕ್ಕೆ ಹಂಬಲಿಸತೊಡಗಿತು. ಮದುವೆಯಾಗದಿದ್ದರೆ ಆಗೊಮ್ಮೆ ಈಗೊಮ್ಮೆ ಹೆಣ್ಣಿನ ಸಂಬಂಧ ಬೆಳೆಸಲು ನಿಶ್ಚಯಿಸಿದರು. ಆದರೆ ದೇಹ ಅವರ ಹೀನ ಕೃತಿಗೆ ಇಂಬು ಕೊಡಲಿಲ್ಲ. ಯುವತಿಯರಲ್ಲೆಲ್ಲ ತಂಗಿ ಸಂಧ್ಯಾಳನ್ನು ಕಾಣಲು ಪ್ರಯತ್ನಿಸಿದರು. ಮೊದಲು ಇದು ಕಷ್ಟವಾದರೂ ದಿನಕ್ರಮೇಣ ಫಲಿಸಿತು. ಆ ಕಾಲದಲ್ಲಿ ಇವರನ್ನು ಅವಹೇಳನ ಮಾಡಿದರಷ್ಟೋ ಮಂದಿ. ಇವರಿಂದ ಅವಮಾನಿತಳಾದ ಮೇಡಮ್ ಪುಷ್ಪ ಇವರನ್ನು ಷಂಡರೆಂದು ಸಹೋದ್ಯೋಗಿಗಳು ನಡುವೆ ಪ್ರಚಾರ ಮಾಡಿಬಿಟ್ಟಿದ್ದಳು. ಹಾಗೆಲ್ಲ ಗೆಳೆಯರ ಗೇಲಿ ನೆಗೆಚಟಾಕಿಗಳನ್ನೆಲ್ಲ ನಗುಮುಖದಲ್ಲೇ ಸ್ವೀಕರಿಸಿದರು. ಇನ್ನು ಅರಿಯದ ಎಷ್ಟೋ ಮಂದಿ ಪ್ರಭಾಳನ್ನು ಇವರ ಮಗಳೆಂದೇ ತಿಳಿದಿದ್ದರು. ಮಲತಾಯಿಯ ಮಡಿಲಿಗೆ ಮಗುವನ್ನು ಒಪ್ಪಿಸದೆ ಅವರನ್ನು ಮುದ್ದಿನಿಂದ ಬೆಳೆಸುವುದು ಪ್ರಶಂಸೆಯೇ ಎಂದು ಹೇಳುತ್ತಿದ್ದರು. ಬಾಬು ಬಂದ ತೊಡೆಯ ಏರುವವರೆಗೂ ಕುಳಿತೇ ಇದ್ದರು. ಆ ಮಗು ಅವರ ಜಡದೇಹಕ್ಕೆ ಚೇತನ. ಅವನ ಮುದ್ದಿನಗೆ ಅವರ ಚಿಂತೆಯೆಲ್ಲ ಮರೆಸುತ್ತಿತ್ತು. ಹಿಂದೆ ಸಂಧ್ಯಾ ಸತ್ತಾಗ ಪ್ರಭಾ ಅವರನ್ನು ಉಳಿಸಿದಳು. ಈಗ ಬಾಬು ಅವರ ಜೀವಕ್ಕೆ ಚೇತನವಾಗಿದ್ದ. ಅವನನ್ನು ಅಪ್ಪಿ ಕೆನ್ನೆ ಸವರುತ್ತಾ ಶುದ್ಧ ತುಂಟನಾಗಿ ಹೋದೆ ಎಂದು ಮುದ್ದಿಸಿದರು. ಲಕ್ಷ್ಮೀಪತಿಗಳು ಕ್ಷೌರ ಮಾಡದ ಗಡ್ಡ ತೆರೆಚಿದಾಗ ಬಾಬು ಅವರ ಮುಖವನ್ನು ತನ್ನ ಪುಟ್ಟ ಕೈಯಿಂದ ದೂರ ತಳ್ಳಿದ. ಪ್ರಭಾ, ಇಲ್ಲಿ ಬಾ ಎಂದು ಅಡುಗೆ ಮನೆಯಲ್ಲಿದ್ದ ಪ್ರಭಾಳನ್ನು ಕೂಗಿ ಕರೆದರು. ಏನ್ ಮಾವ ಎನ್ನುತ್ತಲೇ ಹೊರಗೆ ಬಂದಳು. ನಿನ್ನ ಹೆರಿಗೆ ಸುಸೂತ್ರವಾಗಿ ನಡೆದರೆ ಶ್ರೀರಂಗನಿಗೆ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಮಾಡಿಕೊಂಡಿದ್ದೆ. ಎಂದು ಹೋಗೋಣ ಎಂದು ಅವಳನ್ನು ಪ್ರಶ್ನಿಸಿದರು. ಇನ್ನೇನು ಪರೀಕ್ಷೆ ಹತ್ತಿರ ಬಂತು. ಈಗ ಟ್ಯುಟೋರಿಯಲ್ಸ್ ಮುಚ್ಚಿಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ. ಟ್ಯುಟೋರಿಯಲ್ಸ್ ಬೇಕಾದರೆ 2 ದಿನ ಮಂಜುಳಾ ಜಗದೀಶ್ ನೋಡಿಕೊಳ್ಳುತ್ತಾರೆ. ಏನೋ ಮನಸ್ಸಿಗೆ ಬಂದಿದೆ, ಹೋಗಿ ಬಂದು ಬಿಡೋಣ. ಅವರ ಮಾತಿನಲ್ಲಿ ನಿರ್ಧಾರವಿತ್ತು. ಸರಿ ಮಾವ, ಹೋಗಿ ಬರೋಣ. ಜಗದೀಶ್ ಮಂಜುಳಾ ತಾವು ಹೋಗಲಾರದಕ್ಕೆ ಬೇಸರಗೊಂಡರು. ಅವರನ್ನು ಕಳಿಸಿಕೊಡಲು ಸಂತೋಷದಿಂದ ಒಪ್ಪಿದರು. ಬುಧವಾರ ಹೊರಡುವುದೆಂದು ನಿಶ್ಚಯವಾಯಿತು. ಶನಿವಾರದವರೆಗೆ ಶ್ರೀರಂಗಪಟ್ಟಣದಲ್ಲಿದ್ದು ಹಿಂತಿರುಗುವುದು ಎಂದು ನಿರ್ಧರಿಸಿದರು. ಪ್ರಭಾ 3 ದಿನಕ್ಕಾಗುವ ಬಟ್ಟೆ ಬರೆಯನ್ನು ಜೋಡಿಸಿಕೊಂಡಳು. ಹೊರಡುವ ದಿನ ಹತ್ತಿರವಾದಂತೆ ಯಾಕೋ ಅರಿಯಲಾರದ ಆತಂಕ ಒಳಗಾದಳು. ಜಗದೀಶ್ ಬಂದು ಟಿಕೆಟ್ ತೆಗೆದುಕೊಟ್ಟು ರೈಲು ಹತ್ತಿಸಿ ಹೋದ. ಲಕ್ಷ್ಮೀಪತಿಗಳು ಕಂಡು ಅವನ ಕಣ್ಣಲ್ಲಿ ನೀರು ಇಣಿಕಿತು. ಅವರ ಮೇಲೆ ತನಗಿರುವ ಗೌರವ ಆತ್ಮೀಯವಾಗಿ ಇರಬಹುದೆಂದು ಸಮಾಧಾನ ಮಾಡಿಕೊಂಡ. ಬಾಬುವಿನ ಪುಟ್ಟ ಕೈಯಲ್ಲಿ ಟಾಟಾ ಮಾಡಿಸಿ ಕೈ ಬೀಸಿದಳು ಪ್ರಭಾ ರೈಲು ಹೊರಟಾಗ.
ಸೋದರ ಪ್ರೇಮ ಅರಿಯದ ಅವಳಿಗೆ ಸೋದರ ಪ್ರೇಮ ನೀಡಿ ತಂಪನ್ನು ಎರೆದಿದ ಜಗದೀಶ ಪ್ರಭಾ ಮತ್ತು ಬಾಬು ಬಗ್ಗೆ ಅತ್ಯಂತ ಕಾಳಜಿ ವಹಿಸುತ್ತಿದ್ದ. ಮಂಜುಳೆಯಿಂದ ಪ್ರಭಾಳ ಸಂಪೂರ್ಣ ವಿಷಯ ತಿಳಿದ ಮೇಲೆ ಅತ್ಯಂತ ಮರುಗುತ್ತಿದ್ದ. ಚಂದ್ರಮೋಹನಂತ ವಿದ್ಯಾವಂತನಿಂದ ಇಂತಹ ವರ್ತನೆ ಕಂಡು ಮನನೊಂದಿದ್ದ. ಹೇಗಾದರೂ ಅವರ ದಾಂಪತ್ಯ ಜೀವನ ಸರಿಪಡಿಸಲು ಸಾಧ್ಯವೇ ಎಂದು ಯೋಚಿಸುತ್ತಿದ್ದ. ರೈಲು ಶ್ರೀರಂಗಪಟ್ಟಣ ತಲುಪಿದಾಗ ಸುಮಾರು 11 ಗಂಟೆಯಾಗಿತ್ತು. ಹೋಟೆಲ್ನಲ್ಲಿ ಉಳಿಯುವ ಮನಸ್ಸು ಅವರಿಗಿರಲಿಲ್ಲ. ಯಾರೋ ಪರಿಚಿತರ ಶ್ರೀಪಾದರಾಯರು ಮನೆ ವಿಳಾಸ ಕೊಟ್ಟಿದ್ದರು. ಅಲ್ಲಿ ಹೋಗಿ ತಲುಪಲು ಕಷ್ಟವಾಗಲಿಲ್ಲ. ಇವರನ್ನು ಎದುರುಗೊಂಡಿದ್ದ ನಡುವಯಸ್ಸಿನ ಮುತ್ತೈದೆ ಭವಾನಮ್ಮ ನೋಡಿದ ತಕ್ಷಣ ಕೈ ಮುಗಿಯಬೇಕು ಎನ್ನಿಸುವ ವ್ಯಕ್ತಿತ್ವ ಆಕೆಯದು. ಬನ್ನಿ ಬನ್ನಿ ಬಾ ತಾಯಿ ಎಂದು ನಗಮುಖದಲ್ಲೇ ಆಹ್ವಾನಿಸಿದರು. ಪ್ರಭಾ ಲಕ್ಷ್ಮೀಪತಿಗಳು ಸಂಕೋಚದಿಂದ ಒಳಗೆ ಹೋಗಿ ಚಾಪೆಯ ಮೇಲೆ ಕುಳಿತರು. ಮಲಗಿದ ಬಾಬುವನ್ನು ಪ್ರಭಾ ಚಾಪೆಯ ಮೇಲೆ ಮಲಗಿಸಿದಳು. ಸ್ನಾನ ಮಾಡ್ತೀರಾ ಎಂದು ವಿನಯದಿಂದ ಪ್ರಶ್ನಿಸಿದರು ಅವರು. ಅಯ್ಯೋ, ಮಗುನ ಚಾಪೆ ಮೇಲೆ ಮಲಗಿಸಿಬಿಟ್ಟಿಯಲ್ಲ ತಾಯಿ ಎಂದರು.